ಹಾಗಾಗಿ ಏಕೆಂದರೆ ನೀರಿನ ಹಂಚಿಕೆಯ ವ್ಯಾಜ್ಯಗಳು ಜಗತ್ತಿನಲ್ಲಿ ಬೇಕಾದಷ್ಟಿದೆ. ಅದೇನು ಹೊಸದೇನಲ್ಲ. ನಮ್ಮ ದೇಶದಲ್ಲೂ ಬೇಕಾದಷ್ಟು ಥರ ಇದೆ, ಹೊಸದೇನಲ್ಲ. ಆದರೂ ಕೂಡ ಇದನ್ನು ಶಿವಕುಮಾರ್ ಅವರು ಮೋರ್ ಡೆಮೋಕ್ರೆಟಿಕ್ ಆಗಿ ಮತ್ತು ಮೋರ್ ಪೀಪಲ್ ಫ್ರೆಂಡ್ಲಿ ಆಗಿ ಅದನ್ನು ಬಗೆಹರಿಸಕ್ಕಂಥ ದಾರಿ ನಿಜಕ್ಕೂ ಕೂಡ ಅವರಿಗೆ ಸುಗಮ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಅಂತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಕೂಡ ಒಂದು ಪುಸ್ತಕ, ಅದು ನಿಮಗೆಲ್ಲ ತಲುಪಿದೆಯೇನೋ ಗೊತ್ತಿಲ್ಲ. ಈ ನಾಡಿನ ನೀರಾವರಿ, ಈ ನಾಡಿನ ನಾಲೆಗಳು, ಈ ನಾಡಿನ ಕಾಲುವೆಗಳು, ಅದಕ್ಕೆ ಬರುವಂಥ ಸೋರ್ಸ್ಗಳ ಬಗ್ಗೆ ಒಂದು ಒಳ್ಳೆ ಪುಸ್ತಕ ಮಾಡಿಸಿದೆ. ಒಳ್ಳೆ ಪುಸ್ತಕ ಅದು ಅವ್ರ ಹೆಸರಲ್ಲೇ ಇದೆ, ಡಿ.ಕೆ. ಶಿವಕುಮಾರ್ ಹೆಸರಲ್ಲಿದೆ. ಅದು ಹೆಚ್ಚು ಪ್ರಚಾರಕ್ಕೆ ಬಂದಿಲ್ಲ ಅಂತ ಕಾರಣ ಅದು ಹಂಚಬೇಕು. ಸ್ವಲ್ಪ ಜನ ಓದಿದ್ರೆ ಅದರಲ್ಲಿ ಭಾಳಷ್ಟು ವಿಚಾರಗಳು ಅವ್ರಿಗೆ ಗೊತ್ತಾಗ್ತಾ ಹೋಗ್ತಾ ಇರ್ತವೆ. ಮತ್ತು ನೋಡಿ, ಈಗ ಹೈದರಾಬಾದ್ ನಮ್ಮ ತುಂಗಭದ್ರಾ ನದಿಗೆ ಇದನ್ನ ಕ್ರೆಸ್ಟ್ ಗೇಟ್ಗಳು ಹಾಕುವಂಥ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕರೆದ್ರು ಅಲ್ಲಿಗೆ. ಹೈದರಾಬಾದ್, ತೆಲಂಗಾಣ ಮುಖ್ಯಮಂತ್ರಿಗಳನ್ನ ಕರೆದ್ರು ಮತ್ತು ಸೆಂಟ್ರಲ್ ರಿಸೋರ್ಸಸ್ ಮಿನಿಸ್ಟರ್ ಮಿಸ್ಟರ್ ಪಾಟೀಲ್ ಅವ್ರನ್ನೂ ಕೂಡ ಕರೆದ್ರು ಮತ್ತು ಬಹಳ ಜನ ಎಕ್ಸ್ಪರ್ಟ್ಸ್ ಬಂದರು. ಅವರೆಲ್ಲ ಕೂಡ ಕರೆದು ಅವತ್ತಿನ ದಿವಸ ಒಂದು ಮೀಟಿಂಗ್ ಮಾಡಿ ಆ ಸಭೆಯಲ್ಲಿ ಬಹಳ ಸೌಹಾರ್ದಯುತವಾಗಿ ಚರ್ಚೆ ಆಯಿತು. ಹೇಗೆ ತುಂಗಭದ್ರನೂ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್ ಇದೆ. ಸೊ ಆ ವಿಚಾರದಲ್ಲೂ ಕೂಡ ಅವರ ನಡವಳಿಕೆಗಳಿವೆ. ಅದಾದಮೇಲೆ ಆಲ್ ಪಾರ್ಟಿ ಮೀಟಿಂಗ್ ಆಯಿತು. 6 ಜನ ನಮ್ಮ ಮಾಜಿ ಮುಖ್ಯಮಂತ್ರಿಗಳನ್ನ ಕರೆದಿದ್ರು. 6 ಜನ ಮುಖ್ಯಮಂತ್ರಿಗಳು ಭಾಳ ಸೌಹಾರ್ದಯುತವಾಗಿ ನಾಡಿನ ಆಡಳಿತ ಮತ್ತು ಅಭಿವೃದ್ಧಿಯ ಬಗ್ಗೆ ಅವ್ರ ಜೊತೆಗೆಲ್ಲ ಚರ್ಚೆ ಆಯಿತು. ಅವರಿಂದ ಸಲಹೆ ಕೇಳಿದ್ರು, ಭಾಳ ದೊಡ್ಡ ವಿಚಾರ ಆಯಿತು. ಹಾಗಾಗಿ ನಾನು ಇತ್ತೀಚೆಗೆ ವಿಯೆಟ್ನಾಂಗೆ ಹೋಗಿದ್ದೆ, ಒಂದು 6 ಮಂತ್ಸ್ ಕೆಳಗಡೆ. ಅಲ್ಲಿ ವಿಯೆಟ್ನಾಂನಲ್ಲಿ ಆ ದೇಶದ ಮೆಕಾಂಗ್ ಅಂತ ಒಂದು ನದಿ ಇದೆ, ಮೆಕಾಂಗ್ ಅಂತೇಳಿ. ಆ ನದಿ 6 ದೇಶಗಳನ್ನು ಹಾಯ್ದು ಹೋಗುತ್ತದೆ. 6 ದೇಶಗಳನ್ನು ಹಾಯ್ದು ಹೋಗುತ್ತದೆ. ಚೈನಾ, ಜಪಾನ್, ತೈವಾನ್, ಕಾಂಬೋಡಿಯಾ, ಹೀಗೆ 6 ದೇಶಗಳನ್ನು ಹಾಯ್ದು ಹೋಗುವಂಥ ಮೆಕಾಂಗ್ ನದಿ ಸುಮಾರು 60-70 ವರ್ಷಗಳ ಹಿಂದೆ ಅದಕ್ಕೆ ಸಂಬಂಧಪಟ್ಟಂಥ ದೇಶಗಳೆಲ್ಲವೂ ಕೂತು ಏನು ಚರ್ಚೆ ಮಾಡಿದಾರೋ ಆ ಚರ್ಚೆ ಪ್ರಕಾರನೇ ನೀರು ಹೋಗುದು. ಹಂಚಿಕೆನೂ ಕೂಡ ಅದೇ ಥರ ಹೋಗುದು. ಇಲ್ಲೂ ಕೂಡ ಹಾಗೆ ಆಗಬೇಕು. ಇಲ್ಲೂ ಕೂಡ ತಮಿಳ್ನಾಡು ಇರ್ಬೋದು, ಏಕೆ ನಮ್ಮ ರಾಜ್ಯಗಳು ತಮಿಳ್ನಾಡು, ಕೇರಳ, ಕರ್ನಾಟಕ, ಪಾಂಡಿಚೇರಿ ಇವೆಲ್ಲ ಕೂತು ಎಕ್ಸ್ಪರ್ಟ್ಸಿನ ಜೊತೆಲಿ ಕೂರಿಸ್ಕೊಂಡು ಆ ನದಿಯ ನೀರು ಎಷ್ಟು ಬರ್ತದೆ, ಹೇಗಾಗ್ತದೆ ಅಂತಕ್ಕಂಥದ್ದು ಅದು ಒಂದು ಸರಿಯಾದ ರೀತಿ ತೀರ್ಮಾನ ತಗೊಳ್ಳುವಂಥದ್ದು ಬಹಳ ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು. ಬಟ್ ಇದು ಈ ಮಧ್ಯೆ ನಮ್ಮ ಕನ್ನಡ ಚಳುವಳಿಯವರು, ರೈತ ಚಳುವಳಿ ಸುಮ್ಮನೆ ಅವರು ಅನಾವಶ್ಯಕವಾಗಿ ನಾನು ಚಳುವಳಿಲಿದ್ದವನೇ. ನಾನು ಯಾಕೆ ನಾನು ಹೌಸಲ್ಲೇ ಹೇಳಿದ್ದೆ, ನಾನು ಕನ್ನಡ ಮಂತ್ರಿ ಇದ್ದಾಗ, ಹೌದು ನಾನು ಕನ್ನಡ ಚಳುವಳಿಯ ಮೂಲಕ ಬಂದವನು, ವಾಟಾಳ್ ನಾಗರಾಜ್ ನಮ್ಮ ಗುರು ಅಂತಲೇ ಹೇಳಿದ್ದೆ. ನಾನು ಅದಕ್ಕೆ ಚಳುವಳಿಗಳು ಬೇಕು, ಬಟ್ ಚಳುವಳಿಗಳು ಇದೇ ಕೆಲಸ ಅಲ್ಲ. ಈಗ ಅವ್ರಾಗ ನಾವು 13ನೇ ತಾರೀಕು ಕರ್ನಾಟಕ ಎಷ್ಟು ಬಂದ್ಗಳಾಗಿದ್ದಾವೆ, ಇಲ್ಲಿ ಎಷ್ಟು ಬಂದ್ಗಳಾಗಿದ್ದಾವೆ ಬಸವೇಗೌಡ್ರೆ. KR ಸರ್ಕಲಲ್ಲಿ 1 ವರ್ಷ ಬಂದ್ ನಡೀತಪ್ಪ. ನಮ್ಮ ಹರ್ಷಕುಮಾರ್ ಗೌಡ್ರು ಇಲ್ಲ, ತೀರ್ಕೊಂಡ್ಬಿಟ್ರು ಅವರು. 1 ವರ್ಷ ಹರ್ಷಕುಮಾರ್ ಕುಂತಿದ್ದ ಅಲ್ಲೇ. ಸುಮ್ಮನೆ ಕಾವೇರಿ ಏನಾಯ್ತು? ಕಾವೇರಿ ಸಮಸ್ಯೆ ಎಲ್ಲಿತ್ತು ಅಲ್ಲೇ ಇದೆ. 1 ವರ್ಷ ಕೂತಿದ್ದು. ಆದ್ರಿಂದ ಈ ಚಳುವಳಿಗಳು ಸೌಹಾರ್ದಯುತವಾದಂಥ ಮಾತುಕತೆಗಳಲ್ಲಿ ಅಕ್ರಾಸ್ ದಿ ಟೇಬಲ್ ಅಂತ ನಾವೇನು ಹೇಳ್ತೀವಿ, ಅದು ಬಹಳ ಮುಖ್ಯ. ಅದ್ರ ಬಗ್ಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಒಲವು ತೋರಿರುವಂಥದ್ದು, ಅದ್ರ ಬಗ್ಗೆ ಈಗಾಗಲೇ ಮಾತುಕತೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಮೆಚ್ಚುವಂಥ ವಿಚಾರ. ಇಲ್ಲಾಂದ್ರೆ ಸುಮ್ಮನೆ ಹಿಂಗೆ ನಡೀತಲೇ ಇರ್ತದೆ.